ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ರಿವೈಸ್ಡ್ NEP ಸಿಲೆಬಸ್ನಲ್ಲಿರುವಂತಹ ಕನ್ನಡ ವಿಷಯದ ಒಂದು ಲೇಖನ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ ಇದರ ಮೇಲೆ ಕೇಳುವಂಥ 5 ಅಥವಾ 10 ಅಂಕದ ಪ್ರಶ್ನೆಗೆ ಬರೆಯಬೇಕಾದ 17 ಕೀ ಉತ್ತರಗಳನ್ನ ನಾವು ಚರ್ಚಿಸೋಣ. ಸೊ ಇದರಲ್ಲಿ ಬರುವುದೇನೆಂದರೆ ಬಹುರಾಷ್ಟ್ರೀಯ ಕಂಪನಿಗಳ ಪರಿಣಾಮ ಏನು, ರೋಬೋಟ್ ಕ್ರಾಂತಿಯ ಪರಿಣಾಮ ಏನು, 20ನೇ ಶತಮಾನದಲ್ಲಿರುವ ಈಗಿನ ಜನರ ಪರಿಸ್ಥಿತಿ ಏನು. ಸೊ ಇದರ ಬಗ್ಗೆ ಈ ಲೇಖನ ನಮಗೆ ವಿವರವಾಗಿ ತಿಳಿಸುತ್ತೆ. ಮೊದಲು 20ನೇ ಶತಮಾನದ ಪರಿಸ್ಥಿತಿ ಬಗ್ಗೆ ನೋಡೋಣ. 20ನೇ ಶತಮಾನದಲ್ಲಿ ಶ್ರೀಮಂತಿಕೆ, ಅತ್ಯುನ್ನತವಾದ ರಾಜಕೀಯ, ಪ್ರಜಾಪ್ರಭುತ್ವ, ಸಹಭಾಗಿತ್ವ, ಮಾನವ ಹಕ್ಕುಗಳು, ರಾಜಕೀಯ ಸ್ವಾತಂತ್ರ್ಯಗಳು ದೀರ್ಘಕಾಲ ಬದುಕುವುದು ವಿಸ್ತಾರಗೊಂಡಿವೆ. ಹಾಗೆಯೇ 20ನೇ ಶತಮಾನದಲ್ಲಿ ದುಸ್ಥಿತಿ, ದಾರಿದ್ರ್ಯ, ದಬ್ಬಾಳಿಕೆ, ಹಳೆ ಸಮಸ್ಯೆ, ಹೊಸ ಸಮಸ್ಯೆ, ಬಡತನ, ಬರಗಾಲ, ಹಸಿವು, ಕನಿಷ್ಠ ಅಗತ್ಯತೆ ಪೂರೈಕೆಯ ಕೊರತೆ, ಪೌಷ್ಟಿಕಾಂಶ, ಪರಿಸರ ಮಾಲಿನ್ಯ ಒಳಗೊಂಡಿದೆ. 20ನೇ ಶತಮಾನದಲ್ಲಿರುವಂಥ ಪ್ರಯೋಜನಗಳು ಇದೆ, 20ನೇ ಶತಮಾನದಲ್ಲಿರುವಂಥ ತೊಂದರೆಗಳನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಬಹುರಾಷ್ಟ್ರೀಯ ಕಂಪನಿಗಳು ಗಣಿಗಾರಿಕೆ, ವಿದ್ಯುತ್, ಕಲ್ಲಿದ್ದಲು, ಪೆಟ್ರೋಲ್, ಮೀನುಗಾರಿಕೆ, ಟೆಲಿಸಂಪರ್ಕ, ಶಿಕ್ಷಣ, ಆರೋಗ್ಯ, ವಿಮೆ, ಆಟೋಮೊಬೈಲ್ ಕ್ಷೇತ್ರಗಳನ್ನು ಪ್ರವೇಶಿಸಿವೆ. ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ, ರಫ್ತು ಹೆಚ್ಚಿಸುತ್ತವೆ, ತಾಂತ್ರಿಕತೆಯನ್ನು ಹೆಚ್ಚಿಸುತ್ತವೆ, ಸರಕುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸುತ್ತವೆ, ಪೈಪೋಟಿಯನ್ನು ಹೆಚ್ಚಿಸುತ್ತವೆ. ಬಹುರಾಷ್ಟ್ರೀಯ ಕಂಪನಿಗಳು ಗರಿಷ್ಠ ಲಾಭವನ್ನು ಗಳಿಸುತ್ತವೆ, ಅತಿಯಾದ ಉತ್ಪಾದನೆ, ಅತಿಯಾದ ಪೈಪೋಟಿ ನಿರ್ಮಾಣ ಮಾಡುತ್ತವೆ, ಅತಿಯಾದ ತಂತ್ರಜ್ಞಾನ ಬಳಕೆ ಮಾಡುತ್ತವೆ, ನಷ್ಟವನ್ನು ಸಮಾಜದ ಮೇಲೆ ಹೇರುವ ಕೆಲಸವನ್ನು ಮಾಡುತ್ತದೆ, ಪರಿಸರ ನಾಶ ಮಾಡುತ್ತದೆ, ತಂಡೋಪತಂಡವಾಗಿ ಗಣಿಗಾರಿಕೆ ಮಾಡುವ ಮೂಲಕ ಹಸಿವು, ಬಡತನ, ಅನಾರೋಗ್ಯ, ಮಾಲಿನ್ಯ ಮುಂತಾದ ಮೂಲ ಸಮಸ್ಯೆಗಳನ್ನು ಬಿಟ್ಟುಕೊಡುತ್ತದೆ. ಸಮಾಜದಲ್ಲಿ ಅಭಿವೃದ್ಧಿಯ ಫಲಗಳು ಮತ್ತು ಅನುಕೂಲತೆಗಳು ಅಂಚಿನಲ್ಲಿರುವ ವಂಚಿತರಿಗೆ ದೊರೆಯಬೇಕೆಂದು ಬಸವಣ್ಣನವರು ಹೇಳಿದರು. ಬಸವಣ್ಣನವರು ಹೇಳುವಂತೆ ಕೆನೆ, ಹಾಲು, ಬೆಲ್ಲ ಉಳ್ಳವರ ಸಂಗತಿಗಳು, ಆದರೆ ಅಂಬಲಿ ಗಂಜಿ ಬಡವರ ಸಂಗತಿಗಳು. ಇದನ್ನು ಸಮಾನಗೊಳಿಸುವುದೇ ಸಾಮಾಜಿಕ ನ್ಯಾಯವಾಗಿದೆ. ಸಾಮಾಜಿಕ ನ್ಯಾಯ ಏಕೆ ಅವಶ್ಯಕತೆ ಇದೆ? ಸಮಾನತೆಯನ್ನು ಸಾಧಿಸಲು, ಸರ್ಕಾರದ ನೀತಿಯನ್ನು ಯಶಸ್ವಿಗೊಳಿಸಲು, ದುರ್ಬಲ ವರ್ಗದ ಜನರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲು, ಜನರ ಹಕ್ಕುಗಳನ್ನು ಜನರಿಗೆ ನೀಡಲು, ಒತ್ತಡ ದಬ್ಬಾಳಿಕೆಗಳನ್ನು ಎದುರಿಸಲು, ಅಭಿವೃದ್ಧಿಯನ್ನು ಕೊಡಲು, ಆಯ್ಕೆಗೆ ಅವಕಾಶ ಕೊಡಲು, ಲಿಂಗದ ತಾರತಮ್ಯ ಹೋಗಲಾಡಿಸಲು, ಆಹಾರ ಭದ್ರತೆ ಒದಗಿಸಲು, ಅನಾರೋಗ್ಯ ಅನಕ್ಷರತೆ ಇಲ್ಲದಂತೆ ಮಾಡಲು ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ. ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ವಿದೇಶಿ ಹೂಡಿಕೆಗಳ ಆಗಮನ. ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶ ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ಮತ್ತು ಪಂಚವಾರ್ಷಿಕ ಯೋಜನೆ ರೂಪಿಸುವ ಸಂದರ್ಭದಲ್ಲಿ ಪ್ರೋತ್ಸಾಹವಿರಲಿಲ್ಲ. ಅನೇಕ ಬಗೆಯ ನಿಯಂತ್ರಣಗಳನ್ನು ಅವುಗಳ ಮೇಲೆ ಹೇರಲಾಗಿತ್ತು. ವಿದೇಶಿ ಬಂಡವಾಳದ ಪ್ರವೇಶವನ್ನು ನಿಷೇಧಿಸಲಾಗಿತ್ತು. 1990ರ ನಂತರ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಮುಂತಾದವುಗಳ ಪರಿಣಾಮದ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ಬಂಡವಾಳ ಬಹುರಾಷ್ಟ್ರೀಯ ಕಂಪನಿಗಳು ಭಾರತವನ್ನು ಪ್ರವೇಶಿಸಿದವು. ಇಷ್ಟೇ ಅಲ್ಲದೆ ಬಹುರಾಷ್ಟ್ರೀಯ ಕಂಪನಿಗಳು ಇಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಹೇಳಲು ಪ್ರಾರಂಭಿಸಲಾಯಿತು. ಇದಕ್ಕೆ ಪೂರಕವಾಗಿ ವಿಶ್ವ ಬ್ಯಾಂಕು, IMF, WTO ಇವುಗಳನ್ನು ಹಾಡಿ ಹೊಗಳಿದವು. ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಯ ಆಗಮನದ ಪರಿಣಾಮ. ಬ್ಯಾಂಕುಗಳು ಅನುಸರಿಸುತ್ತಿದ್ದ ಸಾಮಾಜಿಕ ನಿಯಂತ್ರಣ ನೀತಿ ರದ್ದುಪಡಿಸಲಾಯಿತು. ಆದ್ಯತಾ ಕ್ಷೇತ್ರಗಳಿಗೆ ನೀಡುತ್ತಿದ್ದ ಸಾಲ ಕ್ರಮಗಳನ್ನು ಕಡಿಮೆ ಮಾಡಲಾಯಿತು. ಸಾರ್ವಜನಿಕ ವಲಯದ ಉದ್ದಿಮೆಗಳಿಗೆ ಸರ್ಕಾರ ಬಂಡವಾಳದ ಹೂಡಿಕೆಯನ್ನು ಹಿಂಪಡೆಯಲಾಯಿತು. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳಿಗೆ ನೀಡಿದ ರಕ್ಷಣಾ ಕ್ರಮವನ್ನು ಪೈಪೋಟಿಯನ್ನು ತೆಗೆದುಹಾಕಲಾಯಿತು. ಉದ್ದಿಮೆಯನ್ನು ಪ್ರಾರಂಭಿಸುವ ನೀತಿ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉದ್ದಿಮೆಗಳು ತಮಗೆ ಅನುಕೂಲ ಇಲ್ಲ ಅನಿಸಿದಾಗ ಮುಚ್ಚುವಂಥ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಬೇಕಾದಾಗ ನೇಮಿಸಿಕೊಳ್ಳುವ, ಬೇಡವಾದಾಗ ತೆಗೆದುಹಾಕುವ ಕಾರ್ಮಿಕ ನೀತಿಯನ್ನು ತರಲಾಯಿತು. ಉದ್ಯೋಗ ಅವಕಾಶದಲ್ಲಿ ಕಾಯಂ ಉದ್ಯೋಗದ ಬದಲಾಗಿ ಹಂಗಾಮಿ ಉದ್ಯೋಗವನ್ನು ಬಳಸಲಾಯಿತು. ಇನ್ನು ರೋಬೋಟ್ ಕ್ರಾಂತಿಯ ಬಗ್ಗೆ. ಉತ್ಪಾದನೆಯಲ್ಲಿ ಜನರನ್ನು ಉಪಯೋಗಿಸುವುದರ ಬದಲಾಗಿ ಗುಣಮಟ್ಟದ, ವೇಗವಾಗಿ ಕೆಲಸ ಮಾಡುವ ಯಂತ್ರಗಳನ್ನು ಉಪಯೋಗಿಸುವುದನ್ನು, ಗರಿಷ್ಠವಾದ ಉತ್ಪಾದನೆ ಮಾಡುವುದನ್ನು ರೋಬೋಟ್ ಕ್ರಾಂತಿ ಎನ್ನುತ್ತೇವೆ. ರೋಬೋಟ್ ಕ್ರಾಂತಿಯ ಪರಿಣಾಮ. ಕಾರ್ಮಿಕರ ಉಪಯೋಗಿಸುವ ಪ್ರಮಾಣ ಕಡಿಮೆಯಾಯಿತು, ಉತ್ಪಾದನೆಯ ಪ್ರಮಾಣ ಹೆಚ್ಚಳವಾಯಿತು, ಉತ್ಪಾದನಾ ವೆಚ್ಚ ಕಡಿಮೆಯಾಯಿತು.
ಪ್ರೌಢ, ಅತಿ ಪ್ರೌಢ ತಂತ್ರಜ್ಞಾನ ಉದ್ದಿಮೆಗಳಿಂದ ಕಾರ್ಮಿಕರ ಉಪಯೋಗಿಸುವ ಪ್ರಮಾಣ ತೀವ್ರವಾಗಿ ಕಡಿಮೆಯಾಯಿತು. ಉತ್ಪಾದನೆಯ ಪ್ರಮಾಣ ಅಧಿಕವಾಯಿತು. ಉತ್ಪಾದನಾ ವೆಚ್ಚ ಕಡಿಮೆಯಾಯಿತು. ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ಕಡಿಮೆಯಾಯಿತು. ಸರಕುಗಳ ಬೆಲೆಗೆ ತಕ್ಕಂತೆ ಗ್ರಾಹಕರಿಗೆ ಲಭ್ಯವಾಗತೊಡಗಿದವು. ಗ್ರಾಹಕರಿಗೆ ಇಷ್ಟವಾದ ರೀತಿಯಲ್ಲಿ ಸರಕುಗಳನ್ನು ಉತ್ಪಾದಿಸಲಾಯಿತು. ಗ್ರಾಹಕರು ಬಯಸಿದ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸಿ ನೀಡಲಾಯಿತು. ಸೊ ಇದಿಷ್ಟು ರೋಬೋಟ್ ಕ್ರಾಂತಿಯಿಂದ ಉಂಟಾದ ಪರಿಣಾಮ. ಇನ್ನು ಉಪಸಂಹಾರದಲ್ಲಿ ನಾವು ಕೈಗಾರಿಕಾ ಕ್ರಾಂತಿ, ಬಹುರಾಷ್ಟ್ರೀಯ ಕಂಪನಿಗಳು, ವಿದೇಶಿ ಹೂಡಿಕೆ, ರೋಬೋಟ್ ಕ್ರಾಂತಿಗಳು 20ನೇ ಶತಮಾನದಲ್ಲಿ ಆರ್ಥಿಕತೆಯನ್ನು ಬೆಳೆಸಿದೆ, ಆದರೆ ಜನರನ್ನು ದುಸ್ಥಿತಿಗೆ ತಲುಪುವಂತೆ ಮಾಡಿದೆ. ಕಾರ್ಮಿಕರ ಕೂಲಿಯಲ್ಲಿ ಏರಿಕೆಯಾಗಿಲ್ಲ. ಉದ್ಯೋಗಿಗಳ ಉದ್ಯೋಗದಲ್ಲಿ ಭದ್ರತೆ ಇಲ್ಲ. ಕಾಯಂ ಉದ್ಯೋಗದಲ್ಲಿ ಬದಲಾಗಿ ಹಂಗಾಮಿ ಉದ್ಯೋಗದ ಬಳಕೆಯಾಗುತ್ತಿದೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಅತಿಯಾದ 10-12 ಗಂಟೆಗಳ ಕಡ್ಡಾಯ ದುಡಿಮೆ ಪರಿಸರ ಮಾಲಿನ್ಯ ಅಧಿಕ ಮಟ್ಟವನ್ನು ತಲುಪಿದೆ. ಇದಿಷ್ಟು ನೀವು ಈ ಲೇಖನದಲ್ಲಿ ಬರೆಯಬೇಕಾದ ಕೀ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೇಖನದೊಂದಿಗೆ ಸಿಗೋಣ. ಧನ್ಯವಾದಗಳು.